1997ರಲ್ಲಿ ರಿಲೀಸ್ ಆಗಿದ್ದ ಬಾಳಿದ ಮನೆ ಅನ್ನೋ ಈ ಸಿನಿಮಾದಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಫೇಕ್ ಡೌರಿ ಕೇಸ್ಗಳ ವಿರುದ್ಧ ಅಬ್ಬರಿಸಿದ್ರು. ಇದು ನನ್ನೊಬ್ಬನ ಕೂಗಲ್ಲ, ಈ ಬಂಧನಲ್ಲಿ ಸಿಕ್ಕಾಕೊಂಡಿರೋ ಎಷ್ಟೋ ಜನರ ಕೂಗು. ಸುಳ್ಳು ವರದಕ್ಷಿಣೆ ಮಾರಿ ಯಾವತ್ತು ನಿಮ್ಮನೆ ಹೋಗ್ತಾಳೋ, ಯು ಬಿ ಕೇರ್ಫುಲ್. This is not my problem. This is not my family problem. This is not my state problem. This is my nation's problem. ಈ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ 28 ವರ್ಷಗಳಾಗಿದೆ. ಆದ್ರೂ ಈ ಸಿನಿಮಾದಲ್ಲಿದ್ದಂತಹ ಕತೆ, ಹೇಳಿರುವಂತಹ ವಿಷಯಗಳು ಇವತ್ತಿಗೂ ರಿಲೆವೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಸಿದ್ಧಾರ್ಥನ ಒಬ್ಬ ಯುವಕ ಮತ್ತು ಅವನ ಕುಟುಂಬ ಹೇಗೆ ಒಂದು ಫೇಕ್ ಡೌರಿ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಿತ್ರಹಿಂಸೆ ಅನುಭವಿಸ್ತಾರೆ ಅನ್ನೋದನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಕಟ್ಕೊಟ್ಟಿದ್ರು. ಈ ಸಿನಿಮಾದಲ್ಲೇನೋ ಸಿದ್ಧಾರ್ಥ್ ಮತ್ತು ಅವನ ಕುಟುಂಬಕ್ಕೆ ನ್ಯಾಯ ಸಿಕ್ತು. ಆದ್ರೆ ಈ ಸಿದ್ಧಾರ್ಥ್ ಅಂತ ಎಷ್ಟೋ ಜನ ಗಂಡಸರು ಇವತ್ತಿಗೂ ಕೂಡ ಫೇಕ್ ಡೌರಿ ಕೇಸಸ್, ಫೇಕ್ ಡೊಮೆಸ್ಟಿಕ್ ವೈಲೆನ್ಸ್, ಫೇಕ್ ಅಲಿಗೇಷನ್ ಗಳಲ್ಲಿ ಸಿಕ್ಕಾಕೊಂಡು ನ್ಯಾಯಕ್ಕೋಸ್ಕರ ಕೋರ್ಟ್ ನಿಂದ ಕೋರ್ಟ್ಗೆ ಅಲಿತಾನೆ ಇದ್ದಾರೆ. लड़की ने ऐसे ही अपनी मीठी बातों से साजिश का एक जाल, फर्जी रेप केस में लोगों को फंसाने का एक फतेहाबाद में झूठा बलात्कार का आरोप और many more false rape cases. We also need to ask at this point if our rape laws need to be re-looked at to prevent misuse. ದ ಹಿಂದೂ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿಯಾದಂತಹ ಒಂದು ಆರ್ಟಿಕಲ್ ನ ಪ್ರಕಾರ ಭಾರತದಲ್ಲಿ ರಿಜಿಸ್ಟರ್ ಆಗುವಂತಹ 70% ಡೌರಿ ಕೇಸ್ಗಳು ಫೇಕ್. ನಮ್ಮ ಸಂವಿಧಾನ ಹೇಳುತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಆದರೆ ಇತ್ತೀಚೆಗೆ ನಡೀತಿರುವಂತಹ ಕೆಲವು ಘಟನೆಗಳು, ಕಾನೂನಿನಲ್ಲಿರುವಂತಹ ಲೂಪ್ ಹೋಲ್ಗಳನ್ನು ನೋಡಿದ್ರೆ ಅನ್ಸುತ್ತೆ ಮೇ ಬಿ ಇಟ್ಸ್ ನಾಟ್ ಟ್ರೂ. ಅದು ಡೌರಿ ಕೇಸ್ ಆಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್, ಫಿಸಿಕಲ್ ಅಸಾಲ್ಟ್, ಈವನ್ ಅಲಿಗೇಷನ್ಗಳ ರಿಲೇಟೆಡ್ ಕಾನೂನುಗಳು ಕೂಡ ಜೆಂಡರ್ ಬಯಾಸ್ಡ್ ಆಗಿದಾವೆ. महिला का तो मानते नहीं है कि वो पुरुष के साथ कभी भी सेक्सुअल वायलेंस कर सकती है हमारी इंडियन सोसाइटी में. ಎಷ್ಟರ ಮಟ್ಟಿಗೆ ಅಂದ್ರೆ ಯಾವ್ದಾದ್ರು ಒಂದು ಹುಡುಗಿ ಒಂದು ಹುಡುಗನ ವಿರುದ್ಧ ಇವನು ನನಗೆ ಮೋಸ ಮಾಡಿದಾನೆ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ಕಾಂದಾನ್ ಸಮೇತ ಎಲ್ಲರನ್ನೂ ಒಳಗಡೆ ಹಾಕ್ತಾರೆ. ಅದೇ ಒಬ್ಬ ಹುಡುಗ ಹೇಗೆ ತನಗೆ ಅನ್ಯಾಯ ಆಗಿದೆ ಅಂತ 24 ಪೇಜ್ಗಳ ನೋಟ್ ಬರೆದ್ರು ನ್ಯಾಯ ಸಿಗುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. Alright, breaking news coming in at this point in the techie Atul Subhash case. Now bail has been granted to Nikita Sanghania, the wife of Atul Subhash. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಂತ ಜಾರಿಗೆ ಬಂದ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಈ ಕಾನೂನುಗಳಿಗೆ ಹೇಗೆ ಅಮಾಯಕ ಗಂಡಸರು ಬಲಿಯಾಗ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂಡ್ ಯು ಆರ್ ವಾಚಿಂಗ್ ಅ ಸ್ಪೆಷಲ್ ವಿಡಿಯೋ ಆನ್ ಇಂಡಿಯನ್ ಲಾಸ್ ಅಗೇನ್ಸ್ಟ್ ಮೆನ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಜಸ್ಟ್ ನೀಡ್ 30 ಸೆಕೆಂಡ್ಸ್ ಆಫ್ ಯೋರ್ ಟೈಮ್. ಒಂದು ಕ್ವಿಕ್ ಶೌಟ್ ಔಟ್ ಸುಜಯ್ ಅವರಿಗೆ. ಈ ವಿಡಿಯೋ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ದು ಕೂಡ ಸುಜಯ್ ಅವರೇ. ಅಷ್ಟೇ ಅಲ್ಲದೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ರೀತಿಯ ಡಾಕ್ಯುಮೆಂಟರಿ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬಾ ಟೈಮ್ ಅಂಡ್ ಎಫರ್ಟ್ನ ಅವಶ್ಯಕತೆ ಇರುತ್ತೆ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಲ್ಲ ಅಲ್ವಾ? ಎನಿವೇಸ್, ದಟ್ ವಾಸ್ ಜಸ್ಟ್ ಫಾರ್ ಫನ್. ಯಾಕಂದ್ರೆ ವಿಡಿಯೋ ಇಲ್ಲಿಂದ ತುಂಬಾನೇ ಸೀರಿಯಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಗಂಡಸರ ವಿರುದ್ಧ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ, ಶೋಷಣೆಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವೆಲ್ಲರೂ ಒಂದು ವಿಷಯನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಮಹಿಳೆಯರ ವಿರುದ್ಧ ಅವರ ಹಕ್ಕುಗಳ ವಿಚಾರವಾಗಿ ಹಲವಾರು ವರ್ಷಗಳಿಂದ, ಇನ್ಫ್ಯಾಕ್ಟ್ ಶತಮಾನಗಳ ಕಾಲದಿಂದನೂ ಕೂಡ ಶೋಷಣೆ ಅನುಭವಿಸಿದ್ದಾರೆ, ಇವತ್ತಿಗೂ ಅನುಭವಿಸ್ತಾನೆ ಇದ್ದಾರೆ. ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ಮಹಿಳೆಯರ ವಿರುದ್ಧ ದೌರ್ಜನ್ಯಗಳು ನಡೆದಿದ್ದಾವೆ. ಮುಂದುವರೆದ ದೇಶಗಳು ಕೂಡ ಬಹಳಷ್ಟು ವರ್ಷಗಳ ಕಾಲ ಮಹಿಳೆಯರಿಗೆ ವೋಟಿಂಗ್ ರೈಟ್ಸ್ ಆಗಲಿ, ಡ್ರೈವಿಂಗ್ ರೈಟ್ಸ್ ಆಗಲಿ, ದೇಶದ ಪ್ರಮುಖ ನಿರ್ಧಾರಗಳಲ್ಲಾಗಲಿ, ಆಡಳಿತದಲ್ಲಾಗಲಿ ಯಾವುದೇ ಅಧಿಕಾರವನ್ನ ಕೊಟ್ಟಿರಲಿಲ್ಲ. ಕಾಲ ಬದಲಾದಂತೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟಗಳು ನಡೆದವು. ನಿಧಾನವಾಗಿ ಒಂದೊಂದೇ ಹಕ್ಕುಗಳು ಸಿಗ್ತಾ ಹೋಯಿತು. ಭಾರತದಲ್ಲೂ ಕೂಡ ಮಹಿಳೆಯರ ವಿರುದ್ಧ ನಡೀತಿದ್ದಂಥ ದೌರ್ಜನ್ಯಗಳನ್ನ ತಡೆಯೋದಕ್ಕೋಸ್ಕರ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದರು. ಡೌರಿ ಆಕ್ಟ್, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್, ಕಿಡ್ನಾಪಿಂಗ್, ಯೂಟೀಸಿಂಗ್, ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸಸ್, ಹೀಗೆ ಬಹಳಷ್ಟು ಸಮಸ್ಯೆಗಳಿಗೆ ಹಲವಾರು ಆಕ್ಟ್ಗಳನ್ನ, IPC ಸೆಕ್ಷನ್ಗಳಲ್ಲಿ ಬದಲಾವಣೆಗಳನ್ನ ತಂದ್ರು. ಇದರ ಜೊತೆಗೇನೆ ಮಹಿಳೆಯರ ರಕ್ಷಣೆಗೆ ಅಂತಾನೆ ಸ್ಟೇಟ್ ಮತ್ತು ಸೆಂಟ್ರಲ್ ಲೆವೆಲ್ ನಲ್ಲಿ ಹಲವಾರು ವುಮೆನ್ ವೆಲ್ಫೇರ್ ಬೋರ್ಡ್ಗಳು, NGOಗಳು ಕೂಡ ಪ್ರಾರಂಭ ಆದವು. ಈ ಕಾನೂನುಗಳನ್ನ ಜಾರಿಗೆ ತರೋದು ತುಂಬಾನೇ ಅವಶ್ಯಕ ಆಗಿತ್ತು. 60-70ರ ದಶಕದಲ್ಲಿ ಮಹಿಳೆಯರ ವಿರುದ್ಧ ದೌರ್ಜನ್ಯದ ಪ್ರಕರಣಗಳು ಮಿತಿಮೀರಿ ಹೋಗಿದ್ವು. ವರದಕ್ಷಿಣೆಗಾಗಿ ಕಿರುಕುಳ, ವರದಕ್ಷಿಣೆಗಾಗಿ ಹತ್ಯೆ, ಈ ರೀತಿ ಪ್ರಕರಣಗಳು ಎಲ್ಲೇ ದಾಟಿ ಹೋಗ್ತಿದ್ವು. ಮಹಿಳೆಯರ ರಕ್ಷಣೆಗಾಗಿ ಸ್ಟ್ರಾಂಗ್ ಕಾನೂನುಗಳ ಅವಶ್ಯಕತೆ ತುಂಬಾನೇ ಇತ್ತು. ದೆವ್ವನ ಓಡಿಸಕ್ ಹೋಗಿ ಭೂತನ ಕರ್ಕೊಂಡ್ರು ಅನ್ನೋ ಹಾಗೆ ಈ ಮಹಿಳೆಯರ ರಕ್ಷಣೆಗೆ ಅಂತ ಸೃಷ್ಟಿಯಾದಂತಹ ಕಾನೂನುಗಳನ್ನ ಕೆಲವರು ಪುರುಷರ ವಿರುದ್ಧ ಒಂದು ವೆಪನ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಕೆಲವರು ಅನ್ಕೊಳ್ತಿರ್ಬೋದು, ಅರೆ ಇದೊಂದು ಕಾನೂನಷ್ಟೇ, ಮಹಿಳೆಯರ ರಕ್ಷಣೆಗೆ ಅಂತ ಮಾಡಿದ್ದು, ಮಹಿಳೆಯರ ವಿರುದ್ಧ ದೌರ್ಜನ್ಯ ಮಾಡೋರಿಗೆ ಈ ಕಾನೂನುಗಳಿಂದ ಶಿಕ್ಷೆ ಆಗುತ್ತೆ,
ಆದರೆ ಇದರಿಂದ ಅಮಾಯಕ ಗಂಡಸರು ಹೇಗೆ ತೊಂದರೆ ಅನುಭವಿಸ್ತಾರೆ ಅಂತ ನಿಮಗೆ ಅನಿಸ್ತಿರ್ಬೋದು. ಲೆಟ್ ಮಿ ಎಕ್ಸ್ಪ್ಲೇನ್. ನೀವು ಇಲ್ಲಿವರೆಗೆ ಯಾವ್ಯಾವ ಲಾಗಳನ್ನು ಕೇಳಿದ್ರೋ ಅವೆಲ್ಲವೂ ಕೂಡ ಜೆಂಡರ್ ಬಯಾಸ್ಡ್ ಲಾಸ್. ಫಾರ್ ಎಕ್ಸಾಂಪಲ್, ಸೆಕ್ಷನ್ 375. ಸೆಕ್ಷನ್ 375 ಹೇಳುತ್ತೆ ರೇಪ್ ಕೇವಲ ಮಹಿಳೆಯರ ವಿರುದ್ಧ ಆಗುತ್ತೆ. ಆರೋಪಿ ಯಾವಾಗಲೂ ಒಬ್ಬ ಪುರುಷನೇ ಆಗಿರ್ತಾನೆ ಅಂಡ್ ವಿಕ್ಟಿಮ್ ಒಬ್ಬ ಮಹಿಳೆಯೇ ಆಗಿರ್ತಾಳೆ. ಪುರುಷರು ಕೂಡ ರೇಪ್ ವಿಕ್ಟಿಮ್ ಆಗ್ಬೋದು ಅನ್ನೋದನ್ನ ಈ ಸೆಕ್ಷನ್ ಕನ್ಸಿಡರೇ ಮಾಡಲ್ಲ. रेप सिर्फ महिलाओं का होता है, मर्दों का रेप नहीं होता क्या? आपका प्रोविजन नहीं है क्या? स्टॉकिंग नहीं होती है मर्दों की? अच्छा जस्ट होता है सर, आप हंस रहे हैं, होता है। आपकी हंसी इस बात का इकरार है कि आप जानते हैं किसका हुआ है. ಸೆಕ್ಷನ್ 498A ಡೀಲ್ಸ್ ವಿತ್ ಕ್ರೂಯಲ್ಟಿ ಅಗೇನ್ಸ್ಟ್ ವುಮೆನ್. ಈ ಸೆಕ್ಷನ್ ನ ಪ್ರಕಾರ ದೌರ್ಜನ್ಯ ಅದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು, ಅದು ಕೇವಲ ಮಹಿಳೆಯರ ವಿರುದ್ಧ ಮಾತ್ರ ನಡೆಯುತ್ತೆ. ಆದರೆ ಪುರುಷರ ವಿರುದ್ಧ ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ನಡೀಬಹುದು ಅನ್ನೋದನ್ನ ಈ ಸೆಕ್ಷನ್ ಕನ್ಸಿಡರೇ ಮಾಡಲ್ಲ. ಸೆಕ್ಷನ್ 354D ಡೀಲ್ಸ್ ವಿತ್ ಸ್ಟಾಕಿಂಗ್. ಅಂದರೆ ಒಬ್ಬ ಮಹಿಳೆಯನ್ನ ಫಾಲೋ ಮಾಡೋದು, ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡೋದು, ಅವರ ಪರ್ಮಿಷನ್ ಇಲ್ಲದೆ ಅವರ ಫೋಟೋಗಳನ್ನು ತಗೊಳ್ಳೋದು, ಈ ರೀತಿಯ ಪ್ರಕರಣಗಳನ್ನ ಈ ಸೆಕ್ಷನ್ ಡೀಲ್ ಮಾಡುತ್ತೆ. ಇಲ್ಲೂ ಕೂಡ ಒಬ್ಬ ಆರೋಪಿ ಯಾವಾಗಲೂ ಪುರುಷನೇ ಆಗಿರ್ತಾನೆ. ಈ ಸೆಕ್ಷನ್ ಅಲ್ಲೂ ಕೂಡ ಪುರುಷರ ವಿರುದ್ಧ ಸ್ಟಾಕಿಂಗ್ ಆಗ್ಬೋದು ಅನ್ನೋದನ್ನ ಕನ್ಸಿಡರೇ ಮಾಡಿಲ್ಲ. ಸೆಕ್ಷನ್ 354B ಅಸಾಲ್ಟ್ ಆರ್ ಯೂಸ್ ಆಫ್ ಕ್ರಿಮಿನಲ್ ಫೋರ್ಸ್ ಟು ವುಮೆನ್ ವಿತ್ ಇಂಟೆಂಟ್ ಟು ಡಿಸ್ರೋಬ್. ಅಂದ್ರೆ ಒಬ್ಬ ಮಹಿಳೆಯ ವಿರುದ್ಧ ಹಲ್ಲೆ ಮಾಡೋದು ಅಥವಾ ಆಕೆಯನ್ನ ವಿವಸ್ತ್ರಗೊಳಿಸೋದಕ್ಕೆ ಪ್ರಯತ್ನ ಪಡೋದು. ಆಸ್ ಯೂಶುವಲ್ ಈ ಕಾನೂನಲ್ಲೂ ಕೂಡ ಒಬ್ಬ ಆರೋಪಿ ಯಾವಾಗಲೂ ಪುರುಷನೇ ಆಗಿರ್ತಾನೆ ಅಂಡ್ ವಿಕ್ಟಿಮ್ ಒಬ್ಬ ಮಹಿಳೆನೇ ಆಗಿರ್ತಾಳೆ. ಈ ದೇವರಾಣೆ ಅನ್ನೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಒಬ್ಬ ಹುಡುಗ ಒಂದು ಹುಡುಗಿನ ಬಲವಂತ ಮಾಡಿದ್ರೆ ಅದು ರೇಪು, ಹುಡುಗಿನೇ ಹುಡುಗನ್ನ ಬಲವಂತ ಮಾಡಿದ್ರೆ ಹುಡುಗ ಸೇಫು. ಡೈಲಾಗ್ ಚೆನ್ನಾಗಿದೆ ಅಲ್ಲ, ಒಂಥರ ಕರೆಕ್ಟು ಅಂತಾನು ಅನ್ಸಿರುತ್ತೆ. ನೋ ಮೈ ಡಿಯರ್ ಫ್ರೆಂಡ್, ಹೊಸದಾಗಿ ಬಂದಿರುವಂತಹ ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಇದಕ್ಕೊಂದು ಫಿಟ್ಟಿಂಗ್ ಇಟ್ಟವ್ರೆ. ಇತ್ತೀಚೆಗೆ ಜಾರಿಗೆ ಬಂದಂತಹ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಕಾನೂನುಗಳನ್ನ ರೆಕ್ಟಿಫೈ ಮಾಡಬಹುದು ಅಂತ ತುಂಬಾ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮಗೆ ಇಷ್ಟೇ ಸಾಲಲ್ಲ ಮಕ್ಕಳ, ಇನ್ನೊಂದು ಇಟ್ಕೊಳ್ಳಿ ಅಂತ ಸೆಕ್ಷನ್ 69 ಅನ್ನು ಕೂಡ ಆಡ್ ಮಾಡಿದ್ದಾರೆ. ಸೆಕ್ಷನ್ 69 ಡೀಲ್ಸ್ ವಿತ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸೈಟ್ಫುಲ್ ಮೀನ್ಸ್. ಅಂದ್ರೆ ಒಬ್ಬ ಮಹಿಳೆಯನ್ನ ಮದುವೆ ಆಗ್ತೀನಿ ಅಂತನೋ, ಕೆಲಸ ಕೊಡಿಸ್ತೀನಿ ಅಂತನೋ, ಪ್ರಮೋಷನ್ ಕೊಡ್ತೀನಿ ಅಂತನೋ ಅಥವಾ ಫಾಲ್ಸ್ ಪ್ರಾಮಿಸ್ ಗಳನ್ನ ಮಾಡೋ ಮೂಲಕ ಆಕೆ ಜೊತೆ ದೈಹಿಕ ಸಂಬಂಧವನ್ನ ಹೊಂದಿದ್ರೆ ಈ ಸೆಕ್ಷನ್ ನ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಬಹುದು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನನ್ನ ಒಪಿನಿಯನ್ ಪ್ರಕಾರ ಈ ಸೆಕ್ಷನ್ ನ ಅವಶ್ಯಕತೆ ಖಂಡಿತ ಇದೆ. ಇವತ್ತಿಗೂ ಕೂಡ ಹುಡುಗಿಯರಿಗೆ ಸುಳ್ಳು ಹೇಳಿ ಅಥವಾ ಇಲ್ಲದೆ ಇರುವಂತಹ ಸ್ಟೇಟಸ್ ನ ತೋರಿಸಿ ಅವ್ರನ್ನ ಲವ್ ಮಾಡೋದು, ಯಾಮಾರಿಸಿ ಮದುವೆ ಆಗುವಂತ ಪ್ರಕರಣಗಳು ನಡೀತಾನೆ ಇದಾವೆ. ಸೊ ಅಂತವ್ರನ್ನ ಡೀಲ್ ಮಾಡೋಕೆ ಇಂಥ ಸೆಕ್ಷನ್ ಗಳ ಅವಶ್ಯಕತೆ ಖಂಡಿತ ಇದೆ. ಆದ್ರೆ ಕೆಲವೊಂದು ನೀಚ ಮನಸ್ಥಿತಿ ಇರುವಂತಹ ಮಹಿಳೆಯರು ಈ ಕಾನೂನನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇತ್ತೀಚೆಗೆ ರಿಜಿಸ್ಟರ್ ಆಗಿರುವಂತಹ ಒಂದಷ್ಟು ಪ್ರಕರಣಗಳು ಎಷ್ಟು ಮಟ್ಟಿಗಿದೆ ಅಂದ್ರೆ 5-10 ವರ್ಷ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದು ಯಾವುದೋ ಕಾರಣಕ್ಕೆ ಬ್ರೇಕಪ್ ಆದ್ರೆ ಇವನು ನನಗೆ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ದಾನೆ ಅಂತ ಫೇಕ್ ರೇಪ್ ಕೇಸ್ ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ. ಈ ತರದ ಕೇಸ್ಗಳು ಎಷ್ಟು ಮಿತಿಮೀರಿ ಹೋಗ್ತಾ ಇದೆ ಅಂದ್ರೆ ಸ್ವತಃ ಸುಪ್ರೀಂ ಕೋರ್ಟ್ ಬಂದು ಹೇಳಿಕೆ ಕೊಡ್ತಾ ಇದೆ, ಯಾವುದೋ ಕಾರಣಕ್ಕೆ ರಿಲೇಶನ್ಶಿಪ್ ಬ್ರೇಕ್ ಆದ್ರೆ ಅದನ್ನ ರೇಪ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಅಂತ. ಇತ್ತೀಚೆಗೆ ಬಹಳನೇ ಚರ್ಚೆ ಆಗ್ತಾ ಇರುವಂತಹ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಡೈವರ್ಸ್, ಅಲ್ಯುಮಿನಿ ಅಂಡ್ ಮೇಂಟೆನೆನ್ಸ್. ಈ ವಿಷಯಗಳ ಬಗ್ಗೆ ಮಾತಾಡೋಕೆ ಮುಂಚೆ ಚರ್ಚೆನೇ ಆಗದೆ ಇರುವಂತಹ ಕೆಲವೊಂದು ವಿಚಾರಗಳಿದೆ, ಅದ್ರ ಬಗ್ಗೆ ಮಾತಾಡೋಣ. ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಇದೊಂದು ಪದ ಗೊತ್ತೇ ಇರುತ್ತೆ, ಪಾಶ್. ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್. ಮಹಿಳೆಯರ ವಿರುದ್ಧ ಕೆಲಸ ಮಾಡುವಂತಹ ಜಾಗಗಳಲ್ಲಿ ನಡೀಬಹುದಾದಂತಹ ಸೆಕ್ಷುಯಲ್ ಹರಾಸ್ಮೆಂಟ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ 2013ರಲ್ಲಿ ಜಾರಿಗೆ ಬಂದಂತ ಒಂದು ಕಾನೂನು. ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ವಿಕ್ಟಿಮ್ ಒಬ್ಬ ಮಹಿಳೆನೇ ಆಗಿರ್ತಾಳೆ ಅಂಡ್ ಆರೋಪಿ ಒಬ್ಬ ಪುರುಷನೇ ಆಗಿರ್ತಾನೆ. 2013ರಲ್ಲಿ ವಯಾಕಾಮ್ 18 ಅನ್ನೋ ಸಂಸ್ಥೆ ನಡೆಸಿದಂತ ಒಂದು ಸರ್ವೆನಲ್ಲಿ 43% ಜನ ಪುರುಷರು ತಮ್ಮ ವಿರುದ್ಧ ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿದೆ ಅಂತ ಹೇಳ್ಕೊತಾರೆ. ಅನ್ಫಾರ್ಚುನೇಟ್ಲಿ ಈ ಪುರುಷರಿಗೆ ದೂರು ಸಲ್ಲಿಸೋದಕ್ಕೆ ಯಾವ ಕಾನೂನುಗಳು ಇಲ್ಲ, ಯಾವ ಪಾಶ್ ಆಕ್ಟು ಬರಲ್ಲ. ಇದನ್ನೆಲ್ಲ ಕೇಳ್ತಿದ್ರೆ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ. ಒಂದಷ್ಟು ಎಕ್ಸಾಂಪಲ್ಗಳನ್ನ ತೋರಿಸ್ತೀನಿ. 2015ರ ಈ ಕೇಸ್ ನಿಮ್ಗೆ ಜ್ಞಾಪಕ ಇದೆಯಾ? ಜಸ್ಲಿನ್ ಕೌರ್ ಅನ್ನೋ ಒಬ್ಬ ಹುಡುಗಿ ಸರ್ವಜಿತ್ ಸಿಂಗ್ ಅನ್ನೋ ಒಬ್ಬ ಹುಡುಗನ ಫೋಟೋ ತೆಗೆದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಾಳೆ. ಈತ ತನ್ನನ್ನ ಹರಾಸ್ ಮಾಡ್ತಿದ್ದ, ಯೂಟಿಸಿಂಗ್ ಮಾಡ್ತಿದ್ದ ಅಂತ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕ್ತಾಳೆ. ಅದಾದ ನಂತರ 100ಗೆ ಡಯಲ್ ಮಾಡಿ ಈತನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಈ ವಿಷಯ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಪ್ರಸಾರ ಆಗುತ್ತೆ. ಇದಾದ ನಂತರ ಸರ್ವಜಿತ್ ಸಿಂಗ್ ಅನ್ನ ಪೊಲೀಸರು ಬಂಧಿಸ್ತಾರೆ. ಈ ಕೇಸ್ ಸುಮಾರು 4 ವರ್ಷ ನಡೆಯುತ್ತೆ. ಆದ್ರೆ ಈ ಜಸ್ಲಿನ್ ಕೌರ್ ಮಾತ್ರ ಒಂದು ಹಿಯರಿಂಗ್ಗೂ ಬರಲ್ಲ. ಕಂಟಿನ್ಯೂಸ್ 14 ಹಿಯರಿಂಗ್ಗಳಿಗೆ ಈಕೆ ಬರದೇ ಇದ್ದಾಗ ಕೋರ್ಟ್ ಸರ್ವಜಿತ್ ಸಿಂಗ್ ನನ್ನ ಬಿಡುಗಡೆ ಮಾಡುತ್ತೆ. ಯಾವ ತಪ್ಪನ್ನು ಮಾಡದೇ ಇದ್ರೂ ಕೂಡ
ಈತ 4 ವರ್ಷ ಅವಮಾನ ಅಪಮಾನಗಳನ್ನು ಅನುಭವಿಸಬೇಕಾಗುತ್ತೆ. ಈ ಫೇಕ್ ಕೇಸ್ ಹಾಕ್ತಂತ ಜಸ್ಲಿನ್ ಕೌರ್ ವಿದೇಶದಲ್ಲಿ ಸೆಟ್ಲ್ ಆಗ್ತಾಳೆ. ಈ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಡ್ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ನೋಡಬಹುದು. ವಿಷ್ಣು ತಿವಾರಿ, ಉತ್ತರ ಪ್ರದೇಶದ ಈ ವ್ಯಕ್ತಿಯ ಮೇಲೆ ಒಂದು ಫೇಕ್ ರೇಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಈ ವ್ಯಕ್ತಿ ಈ ಪ್ರಕರಣದಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ತಗೊಳ್ಳೋಂತಹ ಸಮಯ ಬರೋಬ್ಬರಿ 20 ವರ್ಷ. ಕೋರ್ಟ್ನಿಂದ ಈತ ನಿರಪರಾಧಿ ಅಂತ ತೀರ್ಮಾನ ಬಂದಮೇಲೆ ಈತ ಕೇಳಿದ್ದು ಒಂದೇ ಒಂದು ಪ್ರಶ್ನೆ, ಈಗ ನನ್ನ ವಯಸ್ಸು 43, ನನ್ನ ಜೀವನದ ಅತ್ಯಂತ ಮುಖ್ಯವಾದಂಥ 20 ವರ್ಷಗಳು ಕಳೆದೈತಲ್ಲ, ಇದಕ್ಕೆ ಯಾರು ಹೊಣೆ? ತನ್ನ ವಿರುದ್ಧ ಫೇಕ್ ಕೇಸ್ ಹಾಕಿದ್ಲಲ್ಲ ಮಹಿಳೆ, ಆಕೆ ಮೇಲೆ ಏನು ಕ್ರಮ ಆಗಲ್ವಾ? ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಮಹಿಳೆಯೊಬ್ಬರು 4 ಜನರ ವಿರುದ್ಧ ಗ್ಯಾಂಗ್ ನ ಆರೋಪ ಮಾಡ್ತಾರೆ. ಈ ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ಈಕೆ ಯಾವ ಗ್ಯಾಂಗ್ ಆಗೇ ಇಲ್ಲ, ಇದೊಂದು ಫೇಕ್ ಕೇಸ್ ಅಂತ ಒಪ್ಕೊಳ್ತಾಳೆ. ಇದನ್ನ ಕೇಳಿದಂತ ಅಲಹಾಬಾದ್ ಹೈಕೋರ್ಟ್ ಈಕೆಗೆ 10,000 ರೂಪಾಯಿ ಫೈನ್ ಹಾಕ್ತಾರೆ. ಜಸ್ಟ್ ಇಮ್ಯಾಜಿನ್, ಒಂದು ವೇಳೆ ಆಕೆ ಒಪ್ಕೊಂಡೇ ಇರಲಿಲ್ಲ, ಈ ಕೇಸ್ ಎಷ್ಟು ವರ್ಷ ನಡೀತಿತ್ತು? ಆ 4 ಜನರ ಭವಿಷ್ಯ ಏನಾಗ್ತಿತ್ತು? ನಿಶಾ ಶರ್ಮಾ 2003ರಲ್ಲಿ ಈಕೆಗೆ ಮದುವೆ ನಿಶ್ಚಯ ಆಗಿರುತ್ತೆ. ಆದ್ರೆ ಮದುವೆ ದಿನ ಈಕೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತನ್ನನ್ನ ಮದುವೆ ಆಗ್ತಿರೋ ಹುಡುಗ ಮತ್ತು ಅವನ ಕುಟುಂಬದವರು ಡೌರಿ ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾಳೆ. 2003 का ये मामला है जब निशा ने दूल्हे को वापस लौटा दिया था. दहेज के खिलाफ निशा के साहसी फैसले की चारों तरफ तारीफ हुई थी, लेकिन कोर्ट के कल के फैसले ने कई सवाल खड़े कर दिए. क्या हुआ था उस वक्त, देखिए इस रिपोर्ट में. ನಮ್ಮ ಮೀಡಿಯಾ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಈಕೆನ ಯೂತ್ ಐಕಾನ್, ಈ ಡೌರಿ ಪ್ರಕರಣಗಳ ಬಗ್ಗೆ ಹೀಗೆ ಹೋರಾಡಬೇಕು ಅಂತ ಈಕೆಗೆ ಸಿಕ್ಕಾಬಟ್ಟೆ ಪಬ್ಲಿಸಿಟಿ ಕೊಡ್ತಾರೆ. ಈ ಪ್ರಕರಣ 2012ರಲ್ಲಿ ತೀರ್ಮಾನ ಆಗುತ್ತೆ. ಕೋರ್ಟ್ ಮದುವೆ ಗಂಡು ಮತ್ತು ಆತನ ಕುಟುಂಬದವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ತೀರ್ಮಾನ ಕೊಡುತ್ತೆ. ಈಕೆ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಈಕೆಗೆ ಆ ಮದುವೆ ಇಷ್ಟ ಇರಲಿಲ್ಲ ಮತ್ತು ಇನ್ನೊಬ್ಬನನ್ನ ಪ್ರೀತಿಸ್ತಾ ಇರ್ತಾಳೆ. ಈ ವಿಷಯ ಗಂಡಿನ ಕಡೆಯವರು ಗೊತ್ತಾಗಿ ವಾಗ್ವಾದ ನಡೆದು ಮದುವೆ ಕ್ಯಾನ್ಸಲ್ ಆಗೋ ಹಂತಕ್ಕೆ ಬಂದಾಗ ಈ ಒಂದು ಫೇಕ್ ಡೌರಿ ಕೇಸನ್ನ ಫೈಲ್ ಮಾಡಿರ್ತಾರೆ. ವಿಪರ್ಯಾಸ ಏನಪ್ಪಾ ಅಂದ್ರೆ, ಈ ಫೇಕ್ ಕೇಸ್ ಫೈಲ್ ಮಾಡಿದ ಮಹಿಳೆಗೆ ಐರನ್ ವುಮೆನ್ ಆಫ್ ಇಂಡಿಯಾ ಅಂತ ಅವಾರ್ಡ್ ಬೇರೆ ಕೊಟ್ಟಿದ್ರಂತೆ. ಈಕೆ ಏನೋ ಆರಾಮಾಗಿ ಕೇಸ್ ಫೈಲ್ ಮಾಡಿ ತಾನು ಪ್ರೀತಿಸಿದ್ದವನ ಜೊತೆ ಮದುವೆ ಆದ್ಲು. ಆದ್ರೆ ಯಾವುದೇ ತಪ್ಪನ್ನ ಮಾಡದೇ ಇದ್ದಂತ ಈ ಮದುವೆ ಗಂಡು 9 ವರ್ಷಗಳ ಕಾಲ ವಿಚಾರಣೆ ಎದುರಿಸ್ತಾನೆ. ಅಷ್ಟೆಲ್ಲ ಯಾಕೆ ಸ್ವಾಮಿ, ನಮ್ಮ ಬೆಂಗಳೂರಲ್ಲೇ ನಡೆದಂತಹ ಝೊಮ್ಯಾಟೊ ಡೆಲಿವರಿ ಬಾಯ್ ಕೇಸ್ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಕಾಮರಾಜ್ ಅನ್ನುವಂತಹ ಈ ವ್ಯಕ್ತಿ ಫುಡ್ ಡೆಲಿವರಿ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಲೇಟ್ ಆಗಿ ಬಂದಿದ್ಯಾ ಅಂತ ವಾಗ್ವಾದ ನಡೆಯುತ್ತೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಆ ಮಹಿಳೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾಳೆ. So guys, my Zomato order was late and I was talking to the customer care executive, and meanwhile the delivery person just did this. He hit me, left me bleeding here and ran off. Please share this video. ಫುಡ್ ಡೆಲಿವರಿ ಮಾಡೋಕೆ ಬಂದಿದ್ದಂತ ಝೊಮ್ಯಾಟೊದ ಡೆಲಿವರಿ ಬಾಯ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಒಂದು ವಿಡಿಯೋನ ಮಾಡ್ತಾಳೆ. ಕೆಲವೇ ನಿಮಿಷಗಳಲ್ಲಿ ಕಾಮರಾಜನ ಕೆಲಸ ಹೋಗುತ್ತೆ, FIR ರಿಜಿಸ್ಟರ್ ಆಗುತ್ತೆ ಮತ್ತು ಈತನ ವಿರುದ್ಧ ಒಂದು ಆಕ್ರೋಶ ಸೃಷ್ಟಿಯಾಗುತ್ತೆ. ಅದೇ ದಿನ ಸಂಜೆ ಕೆಲವು ಕನ್ನಡ ಪರ ಹೋರಾಟಗಾರರ ಸಹಾಯದಿಂದ ಕಾಮರಾಜ್ ಕೂಡ ಒಂದು ವಿಡಿಯೋ ಮಾಡ್ತಾನೆ. ತನ್ನ ಸೈಡ್ ಆಫ್ ದ ಸ್ಟೋರಿ ಏನು ಅನ್ನೋದನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚ್ಕೋತಾನೆ. ಜೊತೆಗೆ ಒಂದು ಕೌಂಟರ್ FIR ಕೂಡ ರಿಜಿಸ್ಟರ್ ಆಗುತ್ತೆ. Now, the Zomato delivery agent who has been accused by a Bengaluru woman of assault has filed a complaint against her at the same police station where she had registered a case against him a few days ago. ವಿಡಿಯೋ ಮಾಡಿ ಹತ್ಕೊಂಡು ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದಂತ ಮಹಿಳೆ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಲ್ಲ. ಕಂಪ್ಲೇಂಟ್ ಕೊಟ್ಟವರಿಂದ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ ಅಂತ ಈ ಪ್ರಕರಣವನ್ನ ಪೊಲೀಸರು ಕ್ಲೋಸ್ ಮಾಡ್ತಾರೆ. ಈ ಪ್ರಕರಣ ಆದ್ಮೇಲೆ ಕಾಮರಾಜ್ಗೆ ಮತ್ತೆ ಕೆಲಸ ಸಿಗ್ತಾ ನಮಗೆ ಗೊತ್ತಿಲ್ಲ. ಜಸ್ಟ್ ಇಮ್ಯಾಜಿನ್, ಒಂದು ವೇಳೆ ಆ ಕನ್ನಡ ಪರ ಹೋರಾಟಗಾರರು ಏನಾದರೂ ಇವನ ಸಹಾಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಇವನ ಪರಿಸ್ಥಿತಿ ಏನಾಗ್ಬೋದಿತ್ತು? ಈತ ಎಷ್ಟು ವರ್ಷ ವಿಚಾರಣೆ ಎದುರಿಸಬೇಕಾಗಿತ್ತು? ಇದು ಬೆಳಕಿಗೆ ಬಂದಿರುವಂತಹ ಕೆಲವು ಪ್ರಕರಣಗಳು. ಬೆಳಕಿಗೆ ಬರದೇ ಇರೋದು ನಾವು. ಲೆಟ್ಸ್ ಕಮ್ ಟು ದ ಮೇನ್ ಟಾಪಿಕ್, ಡಿವೋರ್ಸ್. ಈ ಪದ ಕೇಳಿದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ? ಅಮೀರ್ ಖಾನ್, ಹೃತಿಕ್ ರೋಷನ್, ಸಮಂತಾ ತರದ ಸೆಲೆಬ್ರಿಟಿಗಳು, ಅಥವಾ ಹಾರ್ದಿಕ್ ಪಾಂಡ್ಯ, ಶಿಖರ್ ಧವನ್ ರಂತ ಕ್ರಿಕೆಟರ್ಗಳು, ಅಥವಾ ದೊಡ್ಡ ಸೆಲೆಬ್ರಿಟಿಗಳು. ಆದ್ರೆ ಈ ಡಿವೋರ್ಸ್ ಅಥವಾ ಇದಕ್ಕೆ ಸಂಬಂಧಪಟ್ಟ ಕಾನೂನುಗಳಿಂದ ನಿಜವಾಗ್ಲೂ ತೊಂದರೆ ಅನುಭವಿಸ್ತಾ ಇರೋದು ಈ ಸೆಲೆಬ್ರಿಟಿಗಳಲ್ಲ, ಬದಲಾಗಿ ನಮ್ಮಂತ ನಿಮ್ಮಂತ ಮಿಡಲ್ ಕ್ಲಾಸ್ ಇಂಡಿಯನ್ಸ್. ಮುಂಚೆ ಎಲ್ಲ ಗಂಡ ಹೆಂಡತಿ ನಡುವೆ ಏನಾದ್ರೂ ಜಗಳ ಆದ್ರೆ, ಮನಸ್ತಾಪ ಬಂದ್ರೆ ದೊಡ್ಡವರು ನ್ಯಾಯ ಪಂಚಾಯಿತಿ ಮಾಡಿ ಬಗೆಹರಿಸ್ತಿದ್ರು. ಈಗ ಸಣ್ಣ ಪುಟ್ಟ ವಿಚಾರಗಳಿಗೂ ಡೈವರ್ಸ್ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಎಷ್ಟು ಸಿಲ್ಲಿ ವಿಚಾರಗಳಿಗೆ ಡೈವರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ, ಉತ್ತರ ಭಾರತದಲ್ಲಿ ಮಹಿಳೆಯೊಬ್ಳು
ಕುರ್ಕುರೆ ಕೊಡ್ಸಿಲ್ಲ ಅಂತ ಗಂಡನ ವಿರುದ್ಧ ಡೈವರ್ಸ್ ಅಪ್ಲೈ ಮಾಡಿದಾಳಂತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಗೇನ್ ಐ ಆಮ್ ನಾಟ್ ಅಗೇನ್ಸ್ಟ್ ಡೈವರ್ಸ್. ಗಂಡ ಹೆಂಡತಿ ನಡುವೆ ಏನಾದರೂ ಹೊಂದಾಣಿಕೆ ಆಗದೇ ಇದ್ದಾಗ, ಸಂಸಾರದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಡೈವರ್ಸ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಡೈವರ್ಸ್ ಅನ್ನೋದು ಒಂದು ವ್ಯಾಪಾರ ಆಗಿ ಬದಲಾಗ್ತಾ ಇದೆ. ಇದು ನಾನು ಹೇಳ್ತಿರೋ ಮಾತಲ್ಲ, ಒಂದು ರಿಯಾಲಿಟಿ ಶೋನಲ್ಲಿ ಒಬ್ರು ಕಂಟೆಸ್ಟೆಂಟ್ ನ್ಯಾಷನಲ್ ಮೀಡಿಯಾ ಮುಂದೆ ಹೇಳ್ತಾರೆ, ಮದುವೆ ಆಗ್ತೀನಿ, 2 ವರ್ಷ ಆದ್ಮೇಲೆ ಡೈವರ್ಸ್ ತಗೋತೀನಿ, ಅಲ್ಯೂಮಿನಿ ಸಿಗುತ್ತೆ, ನಾನು ಸೆಟ್ಲು ಅವನು ಸೆಟ್ಲು ಅಂತ. ಸಣ್ಣ ಪುಟ್ಟ ಜಗಳ ಆಯ್ತಾ, ಡಿವೋರ್ಸ್. ಗಂಡ ಬೇರೆ ಮನೆ ಮಾಡ್ಲಿಲ್ಲ ಅಂತನ ಡಿವೋರ್ಸ್. ಅತ್ತೆ ಸೊಸೆ ಜಗಳನ ಡಿವೋರ್ಸ್. ಆಸ್ತಿ ಪಾಸ್ತಿ ವಿಚಾರದಲ್ಲಿ ಜಗಳನ ಡಿವೋರ್ಸ್. ಇವತ್ತು ಈ ಡೈವರ್ಸ್ ನ ಸಮಸ್ಯೆ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ನ್ಯಾಯ ನೀತಿ ಕಾಪಾಡ್ತೀವಿ ಅಂತ ಪ್ರಮಾಣ ಮಾಡಿ ಅನ್ಯಾಯಕ್ಕೆ ಸಾಥ್ ಕೊಡ್ತಿರುವಂತ ಒಂದಷ್ಟು ಲಾಯರ್ಗಳು ಕೂಡ ಕಾರಣ. ಬಹಳಷ್ಟು ಡೈವರ್ಸ್ ಕೇಸ್ಗಳಲ್ಲಿ ಯಾವುದೇ ರೀತಿ ದೌರ್ಜನ್ಯ ನಡೆದಿಲ್ಲ ಅಂದ್ರೂ ತರಕಾರಿಗೆ ಕೊತ್ತಂಬರಿ ಫ್ರೀ ಕೊಡೋ ಹಾಗೆ 498 ಏನ ಸೇರಿಸ್ತಾರೆ. ಇದರಿಂದ ಡೈವರ್ಸ್ ಬೇಗ ಸಿಗುತ್ತೆ, ಅಲ್ಯೂಮಿನಿ ಅಂಡ್ ಮೇಂಟೆನೆನ್ಸ್ ಜಾಸ್ತಿ ಸಿಗುತ್ತೆ ಅಂತ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಇಲ್ಲೇ ಸಲ್ಲದ ಕೇಸ್ಗಳನ್ನು ಬುಕ್ ಮಾಡ್ತಾರೆ. ಇದ್ರ ಜೊತೆಗೆ ಅದು ನಿಜಾನೋ ಸುಳ್ಳೋ, ವರದಕ್ಷಿಣೆ ಕೇಳಲಿ ಬಿಡ್ಲಿ, ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡ್ದ ಅಂತ ಒಂದು ಬೋನಸ್ ಕೇಸ್ ಕೂಡ ರಿಜಿಸ್ಟರ್ ಆಗುತ್ತೆ. ಇತ್ತೀಚೆಗೆ ಈ ಡೌರಿ ಮತ್ತು 498A ಈ ಸೆಕ್ಷನ್ಗಳು ಇಷ್ಟರ ಮಟ್ಟಿಗೆ ಮಿಸ್ಯೂಸ್ ಆಗ್ತಿರೋದನ್ನ ಗಮನಿಸಿದಂತ ಅಲಹಾಬಾದ್ ಹೈಕೋರ್ಟ್ ಮದುವೆ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ, ಏನೇನು ಗಿಫ್ಟ್ಗಳನ್ನ ಕೊಟ್ಟಿದ್ದೀರಾ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಅಂತ ರೆಕಮೆಂಡ್ ಮಾಡಿದೆ. ಈ ಡೌರಿ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳೇನಾದ್ರೂ ಆದ್ರೆ ಮೇ ಬಿ ಈ ಅಗ್ರಿಮೆಂಟ್ ಕನ್ಸಿಡರ್ ಆಗ್ಬೋದು ಅನ್ನೋದು ಕೋರ್ಟ್ನ ಒಪಿನಿಯನ್. ಇವತ್ತು ಈ ಕಾನೂನುಗಳು ಎಷ್ಟರ ಮಟ್ಟಿಗೆ ಮಿಸ್ಯೂಸ್ ಆಗ್ತಾ ಇದೆ ಅಂದ್ರೆ, ಕೆಲವೊಂದು ಗಂಡಸರು ಕೂಡ ತಮಗೆ ಆಗದೆ ಇರೋರನ್ನ ಮಟ್ಟ ಹಾಕೋದಕ್ಕೆ ಇವನು ಒಂದು ಹುಡುಗಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಮೋಸ ಮಾಡಿದಾನೆ ಅಂತನೋ, ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ ಅಂತನೋ ಸುಳ್ಳು ಕೇಸ್ಗಳನ್ನ ಫೈಲ್ ಮಾಡ್ತಾರೆ. ಇಂತಹ ಒಂದು ಕೇಸನ್ನ ಖುದ್ದು ನಾನು ಕೂಡ ನೋಡಿದ್ದೀನಿ. ಈ ಡಿವೋರ್ಸ್ ಅಂದಿದ ತಕ್ಷಣ ಇದ್ರ ಜೊತೆಗೆ ಹುಟ್ಕೊಳ್ಳುವಂತ ಇನ್ನೊಂದು ವಿಚಾರ ಅಲ್ಯೂಮಿನಿ ಅಂಡ್ ಮೇಂಟೆನೆನ್ಸ್. ಸೆಕ್ಷನ್ 18 ಹಿಂದೂ ಮ್ಯಾರೇಜ್ ಅಂಡ್ ಮೇಂಟೆನೆನ್ಸ್ ಆಕ್ಟ್. ಈ ಆಕ್ಟ್ ನ ಪ್ರಕಾರ ಗಂಡ ತನ್ನ ಹೆಂಡತಿಗೆ ಜೀವಮಾನ ಪರ್ಯಂತ ಆಕೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಮೇಂಟೆನೆನ್ಸ್ ಅಂದ್ರೆ ಪ್ರತಿ ತಿಂಗಳು ಹಣ ಕೊಡಬೇಕು. ಆದ್ರೆ ಈ ಸೆಕ್ಷನ್ ಅಲ್ಲಿ ಎಷ್ಟು ಹಣ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋ ಯಾವ ನಿದರ್ಶನಗಳು ಇಲ್ಲ. ಸುಪ್ರೀಂ ಕೋರ್ಟ್ ಕೆಲವೊಂದು ಪ್ರಕರಣಗಳಲ್ಲಿ ಗಂಡನ ಆದಾಯದ 25% ಅನ್ನ ಮೇಂಟೆನೆನ್ಸ್ ರೂಪದಲ್ಲಿ ಕೊಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದೆ. ಆದರೆ ಬಹಳಷ್ಟು ಪ್ರಕರಣಗಳಲ್ಲಿ ಇದು ಕನ್ಸಿಡರೇ ಆಗಲ್ಲ. ಇದೇ ಇವತ್ತು ಅಲ್ಯೂಮಿನಿ ಅನ್ನೋ ಹೆಸರಲ್ಲಿ ನಡೀತಾ ಇರುವಂತಹ ಎಕ್ಸ್ಟಾರ್ಷನ್ಗೆ ಮುಖ್ಯವಾದ ಕಾರಣ. 2018ರಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣನ ನೋಡಿ. ದೆಹಲಿ ಮೂಲದ ಶಿವಕುಮಾರ್ ಅನ್ನೋ ವ್ಯಕ್ತಿಗೆ 5 ಲಕ್ಷ ರೂಪಾಯಿಯನ್ನ ಅಲ್ಯೂಮಿನಿ ರೂಪದಲ್ಲಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ. ಆದರೆ ಈ ಶಿವಕುಮಾರ್ ಒಬ್ಬ ಡಿಸೇಬಲ್ಡ್ ವ್ಯಕ್ತಿ, ಆಕ್ಸಿಡೆಂಟ್ ನಲ್ಲಿ ತನ್ನ ಕಾಲುಗಳನ್ನ ಕಳ್ಕೊಂಡಿರ್ತಾರೆ. ಜೊತೆಗೆ ಈ ವ್ಯಕ್ತಿಗೆ ಕ್ಯಾನ್ಸರ್ ಕೂಡ ಇರುತ್ತೆ. ಅಷ್ಟಾದ್ರೂ ಕೂಡ ಕೋರ್ಟ್ ಈ ವ್ಯಕ್ತಿಗೆ 5 ಲಕ್ಷ ಕೊಡ್ಲೇಬೇಕು ಅಂತ ಆರ್ಡರ್ ಮಾಡುತ್ತೆ. ಕಡೆಗೆ ಈ ವ್ಯಕ್ತಿ ಬೇರೆ ದಾರಿ ಇಲ್ಲದೆ ಕ್ರೌಡ್ ಫಂಡಿಂಗ್ ಮಾಡೋ ಮೂಲಕ ತನ್ನ ಹೆಂಡತಿಗೆ 5 ಲಕ್ಷ ರೂಪಾಯಿನ ಕೊಡ್ತಾರೆ. ಇತ್ತೀಚೆಗೆ ನಡೆದಂತಹ ಈ ಅತುಲ್ ಸುಭಾಷ್ನ ಕೇಸ್ ಅಲ್ಯೂಮಿನಿ ಅಂಡ್ ಮೇಂಟೆನೆನ್ಸ್ ನ ದುರುಪಯೋಗಕ್ಕೆ ಸಾಕ್ಷಿ. ಅತುಲ್ ಸುಭಾಷ್ಗೆ ಡೈವರ್ಸ್ ಸಿಕ್ಕ ನಂತರ ಪ್ರತಿ ತಿಂಗಳು 40,000 ರೂಪಾಯಿಯನ್ನ ಮೇಂಟೆನೆನ್ಸ್ ರೂಪದಲ್ಲಿ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿರುತ್ತೆ. ಆದರೆ ಈತನ ಪತ್ನಿ ಮಾತ್ರ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಮೇಲಿನ ಮೇಲೆ ಕೇಸ್ಗಳನ್ನ ಫೈಲ್ ಮಾಡ್ತಾನೆ ಇರ್ತಾಳೆ. ಇದರಿಂದ ಮನನೊಂದಂತಹ ಅತುಲ್ ಸುಭಾಷ್ ನಿರ್ಧಾರನ ಮಾಡ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಒಂದು ಫ್ರೆಶ್ ಕೇಸ್ ರಿಜಿಸ್ಟರ್ ಆಗುತ್ತೆ. ತನ್ನ ಮಗನ ಮೇಂಟೆನೆನ್ಸ್ಗೆ ಹಣ ಕೊಡುವಂತೆ ಅತುಲ್ ಸುಭಾಷ್ನ ಪೇರೆಂಟ್ಸ್ ವಿರುದ್ಧ ಈ ಅತುಲ್ ಸುಭಾಷ್ನ ಪತ್ನಿ ಕೇಸ್ ಹಾಕಿರ್ತಾಳೆ. ತಮ್ಮ ಮಗನನ್ನ ಕಳ್ಕೊಂಡು ಇನ್ನೂ ತಿಂಗಳಾಗಿಲ್ಲ, ಅಷ್ಟರಲ್ಲಾಗಲೇ ಒಂದು ಹೊಸ ಕೇಸ್ ರಿಜಿಸ್ಟರ್ ಆಗಿದೆ ಅಂದ್ರೆ ಆ ತಂದೆ ತಾಯಿಗೆ ಹೇಗಾಗಿರ್ಬೋದು. ಜಸ್ಟ್ ಇಮ್ಯಾಜಿನ್. ಈ ಪ್ರಕರಣ ಆದಾಗ ಒಂದಷ್ಟು ಫೆಮಿನಿಸ್ಟ್ಗಳು ಪ್ರಕರಣದ ಗಂಧಗಾಡಿ ಗೊತ್ತಿಲ್ಲದೆ ಇದ್ರು ಎಡಬಿಡಗಿಗಳಿಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ರು. ಅಂತ ಸೋ ಕಾಲ್ಡ್ ಫೆಮಿನಿಸ್ಟ್ಗಳಿಗೆ ನಾನು ಕೇಳೋಕೆ ಬಯಸೋದು ಒಂದೇ, ಡೈವರ್ಸ್ ನಂತರ ಮೇಂಟೆನೆನ್ಸ್ ತಗೊಳ್ಳೋದು ಅಥವಾ ಅಲ್ಯೂಮಿನಿ ತಗೊಳ್ಳೋದು ಒಬ್ಬ ಮಹಿಳೆಯ ಹಕ್ಕು. ಇನ್ಫ್ಯಾಕ್ಟ್ ಇದು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರುಗಳನ್ನ ರಕ್ಷಣೆ ಮಾಡೋಕೆ ಅಂತಾನೆ ತಂದಿರೋ ಕಾನೂನು. ಆದರೆ ಈ ಪ್ರಕರಣದಲ್ಲಿ ನಡೆದಿದ್ದೇನು? ಸ್ವತಃ ತಾನೇ ಲಕ್ಷಾಂತರ ರೂಪಾಯಿ ದುಡಿತಿದ್ರು. ಆಲ್ರೆಡಿ ಕೋರ್ಟ್ ಪ್ರತಿ ತಿಂಗಳು 40,000 ರೂಪಾಯಿನ ಮೇಂಟೆನೆನ್ಸ್ ರೂಪದಲ್ಲಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರು. ಇನ್ನ ಜಾಸ್ತಿ ದುಡ್ಡು ಬೇಕು ಅನ್ನೋ ದುರಾಸೆ. ಅತುಲ್ ಸುಭಾಷ್ ಈ ಟಾರ್ಚರ್ನ ನನ್ನ ಕೈಲಿ ತಡೆಯಕ್ಕಾಗ್ತಿಲ್ಲ ಅಂತ 1.5 ಗಂಟೆ ವಿಡಿಯೋ ಮಾಡಿ 24 ಪೇಜ್ಗಳ ನೋಟ್ ಬರೆದಿಟ್ಟ ನಂತರ ಕೂಡ ವಿತ್ ಇನ್ ಡೇಸ್ ಒಂದು ಫ್ರೆಶ್ ಕೇಸ್ ರಿಜಿಸ್ಟರ್ ಆಗುತ್ತೆ ಫಾರ್ ಮೇಂಟೆನೆನ್ಸ್. ಯಾರ ವಿರುದ್ಧ? ತಮ್ಮ ಮಗನನ್ನ ಕಳ್ಕೊಂಡು ದುಃಖದಲ್ಲಿರುವಂಥ ಅತುಲ್ ಸುಭಾಷ್ನ ಪೇರೆಂಟ್ಸ್ ವಿರುದ್ಧ. ಡು ಯು ಕಾಲ್ ದಿಸ್ ಜಸ್ಟಿಸ್? ಇದೇನಾ ನಿಮ್ಮ ಫೆಮಿನಿಸಮ್? ಹೌ ಇಸ್ ದಿಸ್ ಎನಿ ಡಿಫ್ರೆಂಟ್ ಫ್ರಮ್ ಎಕ್ಸ್ಟಾರ್ಷನ್? ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ತನಗೆ ಯಾರು ಸಹಾಯ ಮಾಡಲಿಲ್ಲ ಅಂದ್ರೂ ಕೂಡ ಕೋರ್ಟ್ ತನ್ನ ಸಹಾಯಕ್ಕೆ ಬರುತ್ತೆ ಅಂತ ನಂಬ್ತಾನೆ. ಅತುಲ್ ಸುಭಾಷ್ನ ನೋಟ್ನ ಪ್ರಕಾರ ಈ ಟಾರ್ಚರ್ ನಿನ್ ಕೈಲಿ ತಡೆಯಕ್ಕಾಗಲ್ಲ ಅಂದ್ರೆ ನೀನ್ ಯಾಕೆ ಮಾಡ್ಕೋಬಾರ್ದು ಅಂತ
ಆಕೆಯ ಪತ್ನಿ ಮತ್ತು ಅತ್ತೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ಹೇಳಿದ್ರಂತೆ. ಇದಕ್ಕೆ ನ್ಯಾಯಾಧೀಶರು ಕೂಡ ನಗ್ತಾ ಇದ್ರಂತೆ. ಪಂಜಾಬ್ ಮತ್ತು ಹರಿಯಾಣದ ಹೈಕೋರ್ಟ್ ಹಸ್ಬೆಂಡ್ ಆದವನು ಭಿಕ್ಷೆ ಬೇಡ್ಲಿ, ಕಳ್ತನ ಮಾಡಲಿ, ದರೋಡೆ ಮಾಡಿ ಆದ್ರೂ ಮೇಂಟೆನೆನ್ಸ್ ಕೊಡ್ಲೇಬೇಕು ಅಂತ ಒಂದು ಜಡ್ಜ್ಮೆಂಟ್ ಅಲ್ಲಿ ಹೇಳುತ್ತೆ. ಹೈಕೋರ್ಟ್ ಈ ರೀತಿ ಹೇಳಿದ್ಮೇಲೆ ನ್ಯಾಯಕ್ಕೋಸ್ಕರ ಇನ್ಯಾರ ಹತ್ರ ಹೋಗ್ತೀರಾ? ಪೊಲಿಟಿಷಿಯನ್ಸ್? ಜಸ್ಟ್ ಅ ಸೆಕೆಂಡ್, ಅದನ್ನು ಒಂಚೂರು ತೋರಿಸ್ಬಿಡ್ತೀನಿ. 2006ರಲ್ಲಿ ನಡೆದಂತಹ ಒಂದು ಇಂಟರ್ವ್ಯೂನಲ್ಲಿ ಆಗಿನ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಗಿದ್ದಂತ ರೇಣುಕಾ ಚೌಧರಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. Center for Social Research with regard to the anti-dowry law did a study after the Supreme Court judgment came out in August of 2005, and it concluded that of every 100 cases brought under the anti-dowry law, 98% were false. Only 2 were correct. It's not a minute percentage. The level of abuse that this could incur would be phenomenally high. The rat wheeler ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಜರ್ನಲಿಸ್ಟ್ ಕರಣ್ ಥಾಪರ್ ದೇಶದಲ್ಲಿ ರಿಜಿಸ್ಟರ್ ಆಗೋ ಪ್ರತಿ 100 ಡೌರಿ ಕೇಸ್ಗಳಲ್ಲಿ 98% ಫೇಕ್ ಕೇಸ್ಗಳೇ ಇದೆ ಅಂತ ಸರ್ಕಾರಿ ಡೇಟಾನೇ ಆ ಮಿನಿಸ್ಟರ್ ಮುಂದೆ ಇಟ್ಟಾಗ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಮ್ಮ ಕಾನೂನು ಹೇಳುತ್ತೆ 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆದ್ರೆ ಇಲ್ಲಿ 98% ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಿದ್ರು ನಮ್ಮ ಸೋ ಕಾಲ್ಡ್ ಪೊಲಿಟಿಷಿಯನ್ಗಳು ಹೇಳ್ತಾರೆ any law is better than no law at all. ಆವಾಗೇನೋ 2006 ಕಾನೂನು ಹೊಸದಾಗಿ ಬಂದಿತ್ತು, ಅಷ್ಟು ತಿಳುವಳಿಕೆ ಇರಲಿಲ್ಲ ಅಂತ ಅನ್ಕೊಳ್ಳೋಣ. ಆದ್ರೆ ಈ ದರಿದ್ರನು ಒಂದ್ಸಲ ನೋಡ್ಬಿಡಿ. हमेशा 99% जो है मैरिजेस में पुरुषों का ही दोष होता है, इसीलिए ऐसी गलतियां भी हो जाती है. ಯಾರಾದ್ರೂ ರಾಜಕಾರಣಿಗಳು ಇದನ್ನ ಬದಲಾಯಿಸ್ಬಿಡ್ತಾರೆ, ಯಾವುದೋ ಒಂದು ಸರ್ಕಾರ ಬಂದು ಇದನ್ನ ತಿದ್ದು ಬಿಡುತ್ತೆ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ಇಟ್ಸ್ ಜಸ್ಟ್ ಯುವರ್ ಇಮ್ಯಾಜಿನೇಷನ್. ಕಾರಣ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇವತ್ತು ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಗೆಲುವು ಸೋಲನ್ನ ಡಿಸೈಡ್ ಮಾಡೋದು ಮಹಿಳೆಯರು. ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಭಾಗ್ಯ ಜ್ಯೋತಿ ಅಂತ ವುಮೆನ್ ಸೆಂಟ್ರಿಕ್ ಯೋಜನೆಗಳನ್ನ ಜಾರಿಗೆ ತರ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಇವತ್ತು ಎಲೆಕ್ಷನ್ ರಿಸಲ್ಟ್ ಯಾರ ಕೈಲಿದೆ ಅಂತ? ಇಷ್ಟಿದ್ರು ನಿಮ್ಗೆ ಅನ್ಸುತ್ತಾ ದಟ್ ಗವರ್ನಮೆಂಟ್ ವಿಲ್ ಗೋ ಅಗೇನ್ಸ್ಟ್ ವುಮೆನ್ಸ್ ಅಂತ? ಹಾಗಾದ್ರೆ ಈ ದೌರ್ಜನ್ಯದಿಂದ ಪಾರಾಗೋದಕ್ಕೆ ಯಾವ ಉಪಾಯನೂ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಇದೆ. ಮೊದಲನೇದು, ಚೂಸ್ ಯುವರ್ ಪಾರ್ಟ್ನರ್ ವೈಸ್ಲಿ. ನಿಮಗೆ ಮದುವೆ ನಿಶ್ಚಯ ಆಗಿದ್ರೆ ಅಥವಾ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ರೆ ಮೊದಲೇ ಮದುವೆ ಜೀವನದಿಂದ ಅವರ ಎಕ್ಸ್ಪೆಕ್ಟೇಷನ್ಸ್ ಏನು? ತಂದೆ ತಾಯಿ ಜೊತೆಗಿರ್ತಾರ ಅಥವಾ ಸಪ್ರೇಟ್ ಮನೆ ಮಾಡಬೇಕಾ? ಮದುವೆ ಆದ್ಮೇಲೆ ಕೆಲಸ ಮಾಡ್ತಾರಾ, ಹೌಸ್ ವೈಫ್ ಆಗಿರ್ತಾರ? ಜೀವನದಲ್ಲಿ ಅವರ ಗೋಲ್ಸ್ ಏನು? ವೈವಾಹಿಕ ಜೀವನದಲ್ಲಿ ಸಾಮಾನ್ಯವಾಗಿ ಜಗಳ ಸೃಷ್ಟಿ ಮಾಡುವಂತಹ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಒಪ್ಪಂದಕ್ಕೆ ಬನ್ನಿ. ಈ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳೇನಾದ್ರೂ ಅಜಗಜಾಂತರವಾಗಿದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡೋದು ತುಂಬಾ ಉತ್ತಮ. ದಟ್ ವಾಸ್ ದ ಫಸ್ಟ್ ಆಪ್ಷನ್. ಇನ್ನು ಸೆಕೆಂಡ್ ಆಪ್ಷನ್, ರೈಸ್ ಯೋರ್ ವಾಯ್ಸ್. ನಡೀತಾ ಇರುವಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತೋದು. ಧ್ವನಿ ಎತ್ತೋದು ಅಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆದಾಗ 2 ದಿನ ಟ್ರೆಂಡ್ ಮಾಡೋದಲ್ಲ. ಧ್ವನಿ ಎತ್ತೋದನ್ನ ಸರಿಯಾದ ಸಮಯದಲ್ಲಿ ಎತ್ತಬೇಕು. ದಟ್ ಈಸ್ ಡ್ಯೂರಿಂಗ್ ಎಲೆಕ್ಷನ್ಸ್. ವೋಟ್ಗೆ ಎಷ್ಟು ಕೊಡ್ತೀರಾ, ನಮ್ಮ ಜಾತಿಯವರಿಗೆ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಕೇಳೋದ್ರ ಜೊತೆಗೆ ಈ ಲಾಗಳ ಬಗ್ಗೆನೂ ಸ್ವಲ್ಪ ಕೇಳಿದ್ರೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗ್ಬಹುದು. ಇಲ್ಲ ನೀವು ಈ ರಾಜಕೀಯ ಪಕ್ಷಗಳು ಜಾತಿ ಧರ್ಮದ ಹೆಸರಲ್ಲಾಡ್ಸೋ ದೊಂಬರಾಟದಲ್ಲಿ ಕುಣಿತೀರಾ ಅಂದ್ರೆ ಯಾವ ತಪ್ಪು ಮಾಡದೇ ಇರುವಂತಹ ಗಂಡಸರು 7, 10, 20 ವರ್ಷ ತಾನು ಇನೋಸೆಂಟಾ ಅಲ್ವಾ ಅಂತ ಪ್ರೂವ್ ಮಾಡಕ್ ಓಡಾಡ್ತಿದ್ರೆ ತನ್ನ ಸಾವಿಗೆ ಯಾರ ಕಾರಣ ಅಂತ 24 ಪೇಜ್ಗಳ ನೋಟ್ ಬರೆದಿಟ್ಟಿದ್ರು ಕಾನೂನಲ್ಲಿರುವಂತಹ ಲೂಪ್ ಹೋಲ್ಗಳನ್ನ ಯೂಸ್ ಮಾಡ್ಕೊಂಡು ಇಂಥ ಮಹಿಳೆಯರು ಆರಾಮಾಗಿ ಬೇಲ್ ತಗೊಂಡು ಬೇಲ್ಪುರಿ ತಿನ್ಕೊಂಡು ಓಡಾಡ್ತಿರ್ತಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಜನ ಇದ್ದಾರೆ ಗುರು, ಇವ್ರಿಗೆ ಯಾರು ಏನು ಮಾಡಿದ್ರು ಪ್ರಾಬ್ಲಮ್ ಇರುತ್ತೆ. ಅಲ್ಲ ಗುರು, ನೀನ್ ಈ ತರ ವಿಡಿಯೋ ಮಾಡ್ಬಿಟ್ರೆ ಏನ್ ಮ್ಯಾಟರ್ ಆಗುತ್ತೆ ಅಂತ ಕೇಳೋರು ಇದ್ದಾರೆ. ಮೇ ಬಿ ಈ ವಿಡಿಯೋದಿಂದ ದೊಡ್ಡ ಇಂಪ್ಯಾಕ್ಟ್ ಏನು ಆಗದೆ ಇರ್ಬೋದು, ಆದ್ರೆ ಈ ವಿಡಿಯೋ ನೋಡಿದವ್ರು ಯಾರಾದ್ರೂ ಒಂದಿಬ್ರು ಸ್ವಲ್ಪ ಥಿಂಕ್ ಮಾಡಿ ಅವ್ರ ಜೀವನದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತಗೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಅಂಡ್ ಎಸ್, ಇಟ್ ಡಸ್ ಮ್ಯಾಟರ್ ಟು ಮೀ. ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ದೊಡ್ಡವ್ರು ಹೇಳ್ತಾರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯೋ ನದಿ ಆಗಬೇಕು ಅಂತ. ಸೊ ಈ ಲಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಯಾವುದಾದ್ರು ಪಾಯಿಂಟ್ಗಳನ್ನು ಮಿಸ್ ಮಾಡಿದ್ದೀನಿ ಅನ್ಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಥವಾ ಮಾತಾಡಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ನಮ್ಮನ್ನ ಇಮೇಲ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.